ಫ್ರೆಂಡ್ಸ್, ನಾನಿವತ್ತು ಏರ್ ಫಾಲ್ಗೆ ಒಂದು ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇರ್ ಪ್ಯಾಕು ಏನಪ್ಪ ಅಂದರೆ, ಈಗ ನೀರು ಕಾಯಕ್ಕಿಟ್ಕೊಂಡಿದ್ದೀನಿ. ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸು 1 ಸ್ಪೂನ್ ಅಥವಾ 2 ಸ್ಪೂನ್ ನಿಮಗೆ ಏರ್ಸ್ ಹೇಗಿದೆಯೋ ಅದನ್ನು ನೋಡಿಕೊಂಡು ಹಾಕ್ಕೊಂಡು ಪ್ಯಾಕ್ ರೆಡಿ ಮಾಡ್ಕೊಬೇಕು. ನನಗೆ ಏರ್ಸು ಚಿಕ್ಕದಾಗಿರೋದ್ರಿಂದ ನಾನು ಒಂದೂವರೆ ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕೋತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಈ ಥರ ಬಿಸಿನೀರಿಗೆ ಹಾಕಿ ತಿರ್ಸ್ಕೊತಾ ಇರಬೇಕು. ಫುಲ್ ಬಿಸಿ ಆಗೋಕ್ಕೆ ಬಿಡಬಾರ್ದು. ಗಟ್ಟಿ ಆದರೆ ಪಾಕ ಆ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ ಜೆಲ್ ಥರ ಬಂದರೆ ಸಾಕು. ಗಟ್ಟಿ ಆದರೆ ಫಿಲ್ಟ್ರ್ ಮಾಡ್ಕೊಳಕ್ಕಾಗಲ್ಲ. ಇದು ಗೊತ್ತಾಗುತ್ತೆ ನಿಮಗೆ, ಇದು ಯಾವ ಥರ ಬರುತ್ತೆ ಜೆಲ್ ಅಂತ. ಹೇರ್ ಫಾಲ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ವಾರಕ್ಕೊಂದ್ಸಲಿ ಅಪ್ಲೈ ಮಾಡ್ತಾಯಿದ್ರೆ ವಾರಕ್ಕೆ ಎಲ್ಲ 15 ಡೇಸ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ಕೂದಲು ಶೈನಿ ಆಗಿರುತ್ತೆ. ಕೂದಲು ಬೆಳೆಯೋಕ್ಕೂ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಇಲ್ಲಿ ಮೆಂತ್ಯ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ನೈಟೇ. ಫುಲ್ ಚೆನ್ನಾಗಿ ನೆಂದಿದೆ. ಹಾಗೆ ಇಲ್ಲಿ ಕೆಂಪುದು ದಾಸವಾಳ ಹೂ ಬರುತ್ತಲ್ಲ, ಅದ್ರದ್ದು ಎಲೆ ಒಂದು 4-5 ತಗೊಂಡಿದ್ದೀನಿ ನಾನು. ಹಾಗೆ ಕರ್ಬೇವಿನ ಸೊಪ್ಪು ನೋಡಿ, ಕರ್ಬೇವಿನ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಇಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಅದು ಜೆಲ್ ರೆಡಿ ಆದಮೇಲೆ ಇದಕ್ಕೆ ಜೆಲ್ ಸೇರಿಸ್ಕೊಂಡು ಕರಿಬೇವು ಮತ್ತು ಇದು ಎಲೆ, ಆ ಜೆಲ್ಲು ಎಲ್ಲ ರುಬ್ಕೊಳ್ಬೇಕು. ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ತಲೆಗೆ ಚೆನ್ನಾಗಿ ಹಚ್ಕೋಬೇಕು. ಬುಡಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು 2 ಅವರ್ಸ್ ಬಿಟ್ಟು ವಾಶ್ ಮಾಡಬೇಕು. ಕೂದಲು ತುಂಬ ಶೈನಿಯಾಗಿ ಬರುತ್ತೆ. ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ಫ್ರೆಂಡ್ಸ್ ಕೂದಲು. ಹಾಗೆ ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಎಲ್ಲ ನೆನೆಸಿಟ್ಟಿದ್ದೀನಿ. ಯಾರಿಗೆಲ್ಲ ಕೂದಲು ರಫ್ ಆಗಿರುತ್ತಲ್ಲ ಅಂಥವರೆಲ್ಲ ಇದು ಟ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ಕೂದಲು ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ. ಒಂದು 15 ದಿನಕ್ಕೊಂದ್ಸಲ ಈ ಥರ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ. ಇದೆಲ್ಲ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಪೇಸ್ಟು ಅಂತ. ನೋಡಿ ಫ್ರೆಂಡ್ಸ್, ಇದು ಜೆಲ್ ಥರ ಸ್ಟಾರ್ಟ್ ಆಗಿದೆ. ಗೊತ್ತಾಗುತ್ತೆ ನಿಮಗೆ. ಒಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಂಗೆ ಜೆಲ್ ಥರ ಇದು ಚೇಂಜ್ ಆಗುತ್ತೆ. ತುಂಬ ಜೆಲ್ ಬಂದರೂ ಫಿಲ್ಟರ್ ಮಾಡ್ಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ಜೆಲ್ ಥರ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ ಜೆಲ್ಲು. ಇದು ಆರಿದ್ರೆ ಇನ್ನೂ ತಿಕ್ಕಾಗಿ ಬರುತ್ತೆ. ಸಾಕು ಇಷ್ಟು ಬಂದರೆ. ತುಂಬ ಗಟ್ಟಿಯಾಗಿ ಬಂದರೆ ಫಿಲ್ಟರ್ ಮಾಡ್ಕೊಳಕ್ಕಾಗೋದಿಲ್ಲ. ನೋಡಿ, ಈ ಥರ ಬಂದಿದೆ. ಬಿಸಿ ಎಲ್ಲ ಆದಮೇಲೆ ಫಿಲ್ಟರ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ಅದನ್ನು. ನೋಡಿ ಫ್ರೆಂಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲೆಲ್ಲ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ಟೈನರ್ ಎತ್ಕೊಂಡು ಬಿಸಿ ಇದ್ದಾಗಲೇ ಸಪ್ರೇಟ್ ಮಾಡ್ಕೊಬೇಕು. ನಾನು ಕಾಯಿಸಿಟ್ಬಿಟ್ಟು ಏನೋ ಕೆಲಸ ಮಾಡೋಕ್ಕೆ ಹೋದೆ, ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಬಿಸಿ ಇದ್ದಾಗಲೇ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಜೆಲ್ಲು. ನೋಡಿ, ಇಷ್ಟು ಜೆಲ್ ಬಂದಿದೆ. ಹೀಗೆ ಇದು ಒಂದು ಜಾರ್ಗೆ ಹಾಕ್ಕೊಂಡು ನೋಡಿ, ಈ ಥರ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಇದು ದಾಸವಾಳದ ಎಲೆ ಮತ್ತು ಕರಿಬೇವು, ಮತ್ತು ಒಂದು ಅರ್ಧ ಈರುಳ್ಳಿ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ಳಿ.
ನೆನೆಸಿಟ್ಕೊಂಡಿರೋಂಥ ಮೆಂತ್ಯ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಈ ಥರ ನುಣ್ಣಕ್ಕಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಸಾಫ್ಟಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ಇದನ್ನು ಈಗ ಏರ್ಸ್ಗೆಲ್ಲ ಚಿಕ್ಕದಾಗಿ ಕೂದಲು ಎಳೆ ತೆಗೆದು ಇದನ್ನು ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಂದು 2 ಅವರ್ಸ್ ಬಿಟ್ಟು ವಾಶ್ ಮಾಡಬೇಕು. ಹೇರ್ ಫಾಲ್ಗೆ ಮತ್ತು ಡ್ಯಾಂಡ್ರಫ್ಗೆ ಎಲ್ಲ ತುಂಬ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ. ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ ಕೂದಲು, ಉದ್ದನೂ ಬರುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲ. ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಈಗ ನಾನು. ನೋಡಿ ಫ್ರೆಂಡ್ಸ್, ಈಗ ಈ ಥರ ರುಬ್ಬಿರೋ ಪೇಸ್ಟ್ನ ಈ ಥರ ಸ್ಕ್ಯಾಲ್ಪ್ಗೆಲ್ಲ ಈ ಥರ ಹಚ್ಚಬೇಕು. ಬುಡದಿಂದ ಹಚ್ಕೊಬರ್ಬೇಕು. ಫುಲ್ ಈ ಥರ ಹೇರ್ಸ್ಗೆಲ್ಲ ಹಚ್ಚಬೇಕು ಚೆನ್ನಾಗಿ. ನೋಡಿ ಈ ಥರ ಡ್ರೈಂಡ್ರಫು ಅಥವಾ ಹೇರ್ ಫಾಲು ಎಲ್ಲದಕ್ಕೂ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಈ ಥರ ಚಿಕ್ಕದಾಗಿ ಎಳೆಯಾಗಿ ಕೂದಲು ತಕ್ಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಯಾರಾದರೂ ಹಾಕೋರು ಇದ್ದರೆ ಇನ್ನೂ ಚೆನ್ನಾಗಿ ಹಚ್ಚಿಸ್ಕೋಬೋದು. ನಮ್ಮ ಮನೇಲಿ ಯಾರು ಇಲ್ವಲ್ಲ, ನಾನೇ ಹಚ್ಕೋತಾ ಇದ್ದೀನಿ. ನೋಡಿ ಆಲ್ರೆಡಿ ನನ್ನ ಕೂದಲು ಸಾಫ್ಟಾಗಿದೆ. ಆದರೆ ಹೇರ್ ಫಾಲ್ ತುಂಬ ಆಗ್ತಾಯಿದೆ, ಅದಕ್ಕೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಹೇರ್ ಫಾಲ್ ಆಗ್ತಾ ಇರೋದಕ್ಕೆ ನಾನು ಅಪ್ಲೈ ಮಾಡ್ತಾ ಇರೋದು. ಈ ಥರ ತೆಗೆದು ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಹಾಕ್ಕೊಳ್ಬೇಕು. ಹಾಗೆ ಇದು ಹೀಟ್ ಏನಾದರೂ ತುಂಬ ಓವರ್ ಹೀಟ್ ಆಗಿದ್ರೆ ಅದಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಹೀಟ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಮೆಂತ್ಯ ಎಲ್ಲ ಹಾಕಿದ್ದೀವಲ್ಲ, ತುಂಬ ತಂಪು ಮೆಂತ್ಯ. ಇವಾಗ ಬಿಸಿಲುಗಾಲಕ್ಕೆ ಈ ಥರ ಹಾಕ್ಕೊಳ್ಳೋದ್ರಿಂದ ಏರ್ ಪ್ಯಾಕು ಕೂದಲು ಆರೋಗ್ಯವಾಗಿರುತ್ತೆ. ನಮಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೀಟ್ ಆಗಿದ್ದರೆ ಎಲ್ಲ ಕಮ್ಮಿ ಮಾಡುತ್ತೆ ಮೆಂತ್ಯ ಕಾಳು. ಕಾಲುರಿ ಅಥವಾ ಕಣ್ಣುರಿ, ಕೈಗಳೆಲ್ಲ ಉರಿತಾ ಇರ್ತಾರೆ ಬಿಸಿಗೆ, ತುಂಬ ಬಿಸಿಲಿರೋದ್ರಿಂದ ಅದಕ್ಕೆಲ್ಲ ತುಂಬ ಒಳ್ಳೆಯದಿದು. ಈ ಥರ ಎಲ್ಲ ಚೆನ್ನಾಗಿ ಹಚ್ಕೋಬೇಕು. ಎಲ್ಲ ಕ್ಲೀನಾಗಿ ಎಲ್ಲ ಹೇರ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ. ಒಂದು ಸೈಡಿಂದನೇ ತಕ್ಕೊಂಡು ಎಲ್ಲ ಅಪ್ಲೈ ಮಾಡ್ಕೋಬೇಕು. ಈ ಥರ ಎಲ್ಲ ಫುಲ್ ಅಪ್ಲೈ ಮಾಡಿಬಿಡಿ. ಇರೋದನ್ನು ವೇಸ್ಟ್ ಮಾಡಿಬಿಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಹಾಕ್ಬೋದು ಈ ಪ್ಯಾಕು. ಏನು ಪ್ರಾಬ್ಲಮ್ ಆಗೋಲ್ಲ. ಇನ್ನು ಕೂದಲು ಚೆನ್ನಾಗಿ ಯಾರು ತೆಳ್ಳಗಿರುತ್ತಲ್ವ ಅವರೆಲ್ಲ ಟ್ರೈ ಮಾಡ್ಬೋದು, ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಎಲ್ಲ ಈ ಥರ ಪ್ಯಾಕ್ ಹಾಕ್ಬಿಡಿ. ನೀಟಾಗಿ ಹಾಕ್ಬಿಟ್ಟು ಒಂದು 2 ಅವರ್ಸ್ ಬಿಟ್ಬಿಡಿ. ಬೆಳಗ್ಗೆನೇ ಹಾಕೋಬಿಟ್ಟು ಒಂದು 2 ಅವರ್ಸ್ ಬಿಟ್ಬಿಟ್ಟು ಮನೆ ಕೆಲಸ ಮಾಡೋಷ್ಟರಲ್ಲಿ ಎಲ್ಲ ಕ್ಲೀನಾಗಿ ತಲೆಗೆ ಹಿಡ್ದಿರುತ್ತೆ. ನೋಡಿ ಈ ಥರ ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟು 2 ಅವರ್ಸ್ ಬಿಟ್ಟು ವಾಶ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಯೂಸ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಏನು ನಿಮ್ಮ ಹೇರ್ಸು ಅಂತ. ನೋಡಿ ಎಲ್ಲ ಈ ಥರ ಪ್ಯಾಕ್ ಮಾಡಿ ಕ್ಲೀನಾಗಿ
ಥರ ಕಟ್ಬಿಡಿ. ಮತ್ತು 2 ಅವರ್ಸ್ ಬಿಟ್ಕೊಂಡು ವಾಶ್ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಅಲ್ಲ ಬೆಳಗ್ಗೆ ಹೇರ್ ಪ್ಯಾಕ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ನೋಡಿ ಕೂದಲು ಎಷ್ಟು ಸಾಫ್ಟಾಗಿದೆ. ನನ್ನ ಕೂದಲು ತುಂಬ ಸಾಫ್ಟಾಗಿದೆ ನೋಡಿ, ಫುಲ್ ಶೈನಿಯಾಗಿದೆ ಕೂದಲೆಲ್ಲ. ತಲೆ ಬಾಚಿಬಿಟ್ಟಿದ್ದೀನಿ ನಾನು, ಫುಲ್ ಸಾಫ್ಟಾಗಿದೆ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಕೂದಲು. ನೀವು ಒಂದ್ಸಲ ಈ ಪ್ಯಾಕ್ನ ಟ್ರೈ ಮಾಡಿ. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ. ಹಾಗೆ ಇನ್ನೊಂದು ವಿಷಯ, ತುಂಬ ಜನ ನನ್ನ ವೀಡಿಯೋಸ್ ನೋಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ವೀಡಿಯೋಸು ನೋಡಿ, ನೀವು ನೋಡಿದ್ರೆ ನನಗೂ ಒಂದು ವ್ಯೂಸ್ ಬರುತ್ತೆ ಅಷ್ಟೇ. ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮೂಲಕ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.